ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಾವಿವತ್ತು ವಿಜಯನಗರ ಸಾಮ್ರಾಜ್ಯ ಅನ್ನುವಂಥ ಒಂದು ಟಾಪಿಕ್ ಬಗ್ಗೆ ಅಭ್ಯಾಸ ಮಾಡೋಣ. ಸ್ನೇಹಿತರೆ, ಈ ವಿಜಯನಗರ ಸಾಮ್ರಾಜ್ಯ ಅನ್ನುವಂಥ ಒಂದು ಟಾಪಿಕ್ದಿಂದ ಪ್ರತಿ ಎಕ್ಸಾಮ್ನಲ್ಲೂ ಕೂಡ 1ರಿಂದ 3-4 ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಬರುವಂಥ TT ಎಕ್ಸಾಮ್ನಲ್ಲಿ ಪ್ರಶ್ನೆಗಳನ್ನ ಕೇಳೋ ಸಾಧ್ಯತೆಗಳಿದ್ದಾವೆ. ಲೆಟ್ಸ್ ಗೋ. ವಿಜಯನಗರ ಸಾಮ್ರಾಜ್ಯ ಯಾವಾಗ ಸ್ಥಾಪನೆ ಆಯಿತು ಅಂತಂದರೆ 1336ರಲ್ಲಿ ಸ್ಥಾಪನೆ ಆಯಿತು. ಎಲ್ಲಿವರೆಗೂ ಇತ್ತು? 1646ರವರೆಗೂ ಇತ್ತು. ಸೊ ಇಲ್ಲಿ ಪ್ರಮುಖ ಬರ್ತಕ್ಕಂಥದ್ದು ಯಾವುದು ಅಂತಂದರೆ ರಕ್ಕಸತಂಗಡಿ ಕದನ ಅನ್ನುವಂಥದ್ದು ಬರುತ್ತೆ. ಯಾವಾಗ? 1565ರಲ್ಲಿ ಆಗುತ್ತೆ. ಅನಂತರದಲ್ಲಿ ಇವ್ರು ಎದುರಾಳಿಯಾಗಿ ಶತ್ರುವಾಗಿ ಎದ್ದು ನಿಂತ್ಕೊಂಡಿರ್ತಕ್ಕಂಥ ಮತ್ತೊಂದು ಸಾಮ್ರಾಜ್ಯ ಯಾವುದು ಅಂತಂದರೆ ಅದು ಬಹಮನಿ ರಾಜ್ಯ. ಅದು 1347ರಲ್ಲಿ ಸ್ಥಾಪನೆ ಆಗುತ್ತೆ. ಸೊ ಆವಾಗ ಹರಿಹರ ಅನ್ನುವಂಥವನು ಆಡಳಿತವನ್ನು ನಡೆಸ್ತಾ ಇರ್ತಾನೆ. ಸೊ ಇದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಅಂಶ. ಇನ್ನು ಡಿಟೇಲ್ ಆಗಿ ನೋಡೋಣ. ವಿಜಯನಗರ ಸಾಮ್ರಾಜ್ಯ, ಇದರ ರಾಜಧಾನಿ ಯಾವುದಾಗಿತ್ತು ಅಂತಂದರೆ ಹಂಪಿ. ಯಾವಾಗ ಸ್ಥಾಪನೆ ಆಯಿತು? 1336ರಲ್ಲಿ. ಯಾವೊಂದು ನದಿ ಒಂದು ದಡದ ಮೇಲೆ ಅಂತ ಕೇಳ್ತಾರೆ. ತುಂಗಭದ್ರಾ ನದಿ ದಕ್ಷಿಣ ದಡದ ಮೇಲೆ ಅನ್ನುವಂಥದ್ದು. ಅನಂತರದಲ್ಲಿ ಸ್ಥಾಪನೆಯನ್ನು ಯಾರ್ಯಾರು ಮಾಡ್ತಾರೋ ಅಂತ ಹರಿಹರ ಮತ್ತು ಬುಕ್ಕ ಇವರಿಬ್ಬರು ಸಹೋದರರಾಗಿರ್ತಾರೆ. ಸಂಗಮ ಎಂಬಾತನ ಪುತ್ರರು ಕೂಡ ಒಟ್ಟು 4 ಜನ ಇರ್ತಾರೆ. ಸೊ ಆತ ಸ್ಥಾಪನೆ ಕಾರಣೀಕರ್ತರಾಗಿರುವಂಥವ್ರು ಯಾರು ಅಂತಂದರೆ ಹರಿಹರ ಮತ್ತು ಬುಕ್ಕ. ಸೊ ಇವರ ಲಾಂಛನ ಯಾವುದಾಗಿರುತ್ತೆ ಅಂತಂದರೆ ಲಾಂಛನ ವರಾಹ ಆಗಿರುತ್ತೆ. ಕುಲದೇವರು ಯಾವುದು? ವಿರೂಪಾಕ್ಷ ಹಿಂದೂರಾಯ ಸುರತ್ರಾಣ ಅನ್ನುವಂಥದ್ದು, ವಿರೂಪಾಕ್ಷ ಟೆಂಪಲ್. ಓಕೆನಾ? ಲೆಟ್ಸ್ ಗೋ. ಈ ವಿಜಯನಗರ ಸಾಮ್ರಾಜ್ಯವನ್ನು ಒಟ್ಟು 4 ವಂಶದವರು ಆಡಳಿತವನ್ನು ನಡೆಸ್ತಾರೆ. ಹಾಗಾದರೆ ಯಾರು? ಸಂಗಮ ಅನ್ನುವಂಥದ್ದು ಒಂದು, ಸಾಳ್ವ, ತುಳು ಮತ್ತು ಅರವೀಡು ಅನ್ನುವಂಥದ್ದು. ಈ 4 ವಂಶಗಳು ವಿಜಯನಗರ ಸಾಮ್ರಾಜ್ಯವನ್ನು ಆಳ್ತವೆ. ಸೊ ನೆಕ್ಸ್ಟ್ ಬರುವಂಥದ್ದು ಏನು ಅಂತಂದರೆ ಇವಾಗ ಹರಿಹರ ಏನು ಮಾಡ್ತಾನೆ? ಹಂಪಿ ರಾಜಧಾನಿ ಕಟ್ಟಲಿಕ್ಕೆ ಆರಂಭವನ್ನು ಮಾಡ್ತಾನೆ. ಇವನ ಕಾಲದಲ್ಲೇ ಬಹುಮನಿ ರಾಜ್ಯ ಸ್ಥಾಪನೆ ಆಗುತ್ತೆ 1347ರಲ್ಲಿ. ಪ್ರಮುಖವಾಗಿರೋದು ಬರ್ತಕ್ಕಂಥ ರಾಜರುಗಳು ಯಾರ್ಯಾರು ಅಂತ ನೋಡೋದಾದರೆ ಪ್ರೌಢದೇವರಾಯ ಅನ್ನುವಂಥವ್ನು ಬರ್ತಾನೆ. ಇವನಿಗೆ ಇನ್ನೊಂದು ಹೆಸರಿರುತ್ತೆ, 2ನೇ ದೇವರಾಯ ಅಂತ ಕರೀತಾರೆ. ಸೊ ಇವನು ಆಡಳಿತ ಯಾವಾಗ? 1424ರಿಂದ 1446ರವರೆಗೂ ಆಡಳಿತವನ್ನು ನಡೆಸ್ತಾನೆ. ಇನ್ನು ಪ್ರಮುಖವಾಗಿರ್ತಕ್ಕಂಥ ಸಾಧನೆಗಳು ಏನು ಹಾಗಾದರೆ? ಗಡಿ ಪ್ರದೇಶದಲ್ಲಿ ಇರ್ತಕ್ಕಂಥ ದಂಗೆಗಳನ್ನು ಈತ ಶಮನವನ್ನು ಮಾಡ್ತಾನೆ. ಸೊ ಸುಲ್ತಾನರ ವಿರುದ್ಧ ಹೋರಾಡಿ ರಾಜ್ಯವನ್ನು ವಿಸ್ತಾರ ಮಾಡ್ತಾನೆ. ಬಹುಮನಿ ರಾಜ್ಯ ಸುಲ್ತಾನರಿಗೂ ಮತ್ತು ವಿಜಯನಗರ ಅರಸರಿಗೂ ಯಾವಾಗಲೂ ಕೂಡ ಕದನಗಳಾಗ್ತಾ ಇರ್ತವೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ಈ ಪ್ರೌಢದೇವರಾಯ ಸುಲ್ತಾನರ ಜೊತೆ ಹೋರಾಡಿ ರಾಜ್ಯವನ್ನು ವಿಸ್ತಾರ ಮಾಡ್ಕೊಂಡಿರ್ತಾನೆ. ಇನ್ನು ನೆಕ್ಸ್ಟ್ ಬರುವಂಥದ್ದು ಏನು ಅಂತಂದರೆ ನೆಕ್ಸ್ಟು ಈ ಪ್ರೌಢದೇವರಾಯನ ಯಾವುದು ಆಡಳಿತವನ್ನು ನಡೆಸ್ತಾನಲ್ಲ ಅದೇ ಕಾಲದಲ್ಲಿ ಪರ್ಷಿಯಾದ ದೇಶದ ಒಬ್ಬ ರಾಯಭಾರಿ ಬಂದು ಭೇಟಿ ಕೊಡ್ತಾನೆ ಅವನ ರಾಜ್ಯಕ್ಕೆ. ಅವನ ಹೆಸರು ಬಂದುಬಿಟ್ಟು ಅಬ್ದುಲ್ ರಜಾಕ್ ಅಂತ ಹೆಸರು. ಸೊ ಆತ ಒಂದು ಈ ಎರಡನೇ ದೇವರಾಯ ಅಥವಾ ಪ್ರೌಢದೇವರನ್ನ ಕುರಿತು ಒಂದು ಉಲ್ಲೇಖವನ್ನು ಮಾಡ್ತಾನೆ ತನ್ನ ಪುಸ್ತಕದಲ್ಲಿ. ಏನು ಅಂತಂದರೆ ರಾಯನ ಸೇನೆ ಲಕ್ಷಾವಧಿ ಸಂಖ್ಯೆಯಲ್ಲಿದೆ ಮತ್ತು ಇಡೀ ಭಾರತದಲ್ಲೇ ದೇವರಾಯನಂಥ ಅರಸನಿಲ್ಲ ಮತ್ತು ನಾನು ಅಂಥವನ್ನ ಅರಸನ ಇನ್ನೊಬ್ಬರನ್ನು ಕಂಡಿಲ್ಲ ಅಂತ ಹೇಳಿಕೆಯನ್ನು ಕೊಡ್ತಾನೆ. ಇದು ಪ್ರಮುಖ ಇರ್ತಕ್ಕಂಥ ಒಂದು ಪದೇ ಎಕ್ಸಾಮ್ನಲ್ಲಿ ಕೇಳ್ತಾ ಇರ್ತಾರೆ. ಸೊ ಹಂಪಿಯ ರಾಮಸ್ವಾಮಿ ದೇವಾಲಯವನ್ನು ಈ ಪ್ರೌಢದೇವರಾಯ ಕಟ್ಟಿಸ್ತಾನೆ. ಇದಾಯಿತು. ನೆಕ್ಸ್ಟ್ ಹೋಗೋಣ. ಹಂಪಿಯ ಹಜಾರರಾಮ ದೇವಸ್ಥಾನವನ್ನು ಕಟ್ಟಿದ ನಂತರದಲ್ಲೇ ಸಾಕಷ್ಟು ಮಸೀದಿಗಳನ್ನು ಕೂಡ ಕಟ್ಟಿಸ್ತಾನೆ. ಜೈನ ವೈಷ್ಣವ ದೇಗುಲಗಳ ನಿರ್ಮಾಣವನ್ನು ಮಾಡ್ತಾನೆ. ಅಂದರೆ ಎಲ್ಲ ಧರ್ಮದವರಿಗೂ ಆಶ್ರಮವನ್ನು ಕೊಡ್ತಾನೆ. ವೀರಶೈವ ಪಂಥ ಏಳಿಗೆಯನ್ನು ಕಾಣುತ್ತೆ. ನಾವು ಕಲ್ಯಾಣದ ಚಾಲುಕ್ಯರಲ್ಲೂ ಒಂದು ಟಾಪಿಕನ್ನು ನೋಡಿದಾಗ ಅಲ್ಲಿ ಶಿವಶರಣರು ಅಂತ ಟಾಪಿಕ್ ಬರುತ್ತೆ. ಪಂಥ ಅಲ್ಲಿ ರಚನೆ ಆಗುತ್ತೆ. ಅದೇ ಪಂಥ ಇಲ್ಲಿ ಉದ್ಭವ ಆಗುತ್ತೆ. ಅದರಲ್ಲಿ ವೀರಶೈವ ಪ್ರಮುಖವಾಗಿರುವಂಥದ್ದು. ವೀರಶೈವ ಪಂಥ ಏಳಿಗೆ ಕೊಡ್ತೈತೆ. ಅದಕ್ಕೆ ಆಶ್ರಮವನ್ನು ಈತ ಕೊಡ್ತಾನೆ. ಮತ್ತು ಇಲ್ಲಿ ವಿಜಯನಗರ ಸಾಮ್ರಾಜ್ಯ ಅಂತಂದರೆ ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳು ವಿಪುಲವಾಗಿರ್ತಕ್ಕಂಥ ರಚನೆಯನ್ನು ಹೊಂದ್ತವೆ. ಅಂತ ಸಾಕಷ್ಟು ಪುಸ್ತಕಗಳು ಬರೀತಾರೆ. ಸಾಕಷ್ಟು ಕವಿಗಳಿಗೆ ಆಶ್ರಯವನ್ನು ಕೊಡ್ತಾರೆ. ಸೊ ಇದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಅಂಶ ಪ್ರೌಢದೇವರಾಯನ ಕುರಿತು. ಯಾವ ದೇಶದ ರಾಯಭಾರಿ ಅಬ್ದುಲ್ ರಜಾಕ್ ಅನ್ನೋನು ಭೇಟಿ ಕೊಟ್ಟಿದ್ದ ಅನ್ನುವಂಥದ್ದು ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಬಂದಿದ್ದು. ಇನ್ನು ನೆಕ್ಸ್ಟ್ ಸಾಳುವ ವಂಶ ಅನ್ನುವಂಥದ್ದು ಬರೋಣ.
ಸೊ ಈ ಸಾಳುವ ವಂಶ 1485ರಿಂದ 1505ರವರೆಗೆ ಆಳ್ತಾನೆ. ಸೊ ಈ ಸಾಳುವ ನರಸಿಂಹ ದುರ್ಬಲ ಅರಸ ಆಗಿರ್ತಾನೆ. ಸೊ ಅಷ್ಟೊಂದು ಪರಿಣಾಮಕಾರಿ ಆಡಳಿತವನ್ನು ನಡೆಸೋದಲ್ಲ. ಸೊ ನೆಕ್ಸ್ಟು ಇಂಪಾರ್ಟೆಂಟ್ ಅಂತಂದರೆ ತುಳು ವಂಶದವರು ಬರ್ತಾರೆ. ತುಳು ವಂಶದಲ್ಲಿ ಕೃಷ್ಣದೇವರಾಯ ಪ್ರಮುಖವಾಗಿ ಬರುವಂಥದ್ದು 1505ರಿಂದ 1567ರವರೆಗೆ. ಸರಿ, ಓಕೆನಾ. 1509ರಲ್ಲಿ ಕೃಷ್ಣದೇವರಾಯ ಆಡಳಿತವನ್ನು ನಡೆಸಲಿಕ್ಕೆ ಶುರು ಮಾಡ್ತಾನೆ. ಸಾಮ್ರಾಜ್ಯ ಉತ್ತರದಲ್ಲಿ ಕೃಷ್ಣಾ ನದಿ ತೀರದವರೆಗೂ ಸಮುದ್ರ 2 ತೀರಗಳನ್ನು ಈತ ಆಡಳಿತವನ್ನು ನಡೆಸ್ತಾನೆ. ಸೊ ವಿಜಯನಗರ ಕೃಷ್ಣದೇವನ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಪ್ರಮುಖವಾಗಿರುವಂಥದ್ದು ಏನು ಅಂತ ನೋಡೋಣ. ಏನು ಅಂತಂದರೆ ಕೃಷ್ಣದೇವರಾಯ ನೋಡ್ತಾ ಇದ್ವಲ್ಲ. ಸೊ ಕೃಷ್ಣದೇವರಾಯ ಹೋಗೋಣ. ಈ ಕೃಷ್ಣದೇವರಾಯನ ಸಾಧನೆಗಳು ಏನು? ಆದಾಯದ ಕಾಲು ಭಾಗವನ್ನು ದಾನ, ಧರ್ಮ, ಜನ ಕಲ್ಯಾಣ ಮತ್ತು ಕೃಷಿ ಅಭಿವೃದ್ಧಿಗೋಸ್ಕರ ಖರ್ಚನ್ನು ಮಾಡ್ತಾ ಇರ್ತಾನೆ. ಒಳ್ಳೆ ಕಾರ್ಯಗಳಿಗೋಸ್ಕರ, ಅಂದರೆ ಸಾರ್ವಜನಿಕರಿಗೋಸ್ಕರ. ವಿದ್ವಾಂಸ, ಸ್ವತಃ ವಿದ್ವಾಂಸ ಆಗಿರ್ತಾನೆ. ಯಾರು? ಶ್ರೀ ಕೃಷ್ಣದೇವರಾಯ. ತೆಲುಗು ಮತ್ತು ಸಂಸ್ಕೃತದಲ್ಲಿ ಪಂಡಿತನಾಗಿರ್ತಾನೆ. ತೆಲುಗಲ್ಲಿ ಒಂದು ನಾಟಕವನ್ನು ಬರೀತಾನೆ. ಅದರ ಹೆಸರು ಜಾಂಬವತಿ ಕಲ್ಯಾಣ ಅಂತ. ತೆಲುಗುನಲ್ಲಿ ಅಮುಕ್ತ ಕಲ್ಯಾಣ ಅನ್ನುವಂಥದ್ದು ಬರೀತಾನೆ. ಆನಂತರ ಸಂಸ್ಕೃತದಲ್ಲಿ ಜಾಂಬವತಿ ಕಲ್ಯಾಣ ಅನ್ನುವಂಥ ಟಾಪಿಕನ್ನು ಬರೀತಾನೆ. ನೋಡಿ, ಅಮುಕ್ತ ಮೌಲ್ಯ ಬರೆದವ್ರು ಯಾರು ಅಂತ ಕೇಳ್ತಾರೆ. ಸೊ ಅಮುಕ್ತ ಮೌಲ್ಯವನ್ನು ಬರೆದವರು ಯಾರು ಅಂತ ಕೇಳ್ತಾನೆ. ಸೊ ಕೃಷ್ಣದೇವರ ಯಾವ ಭಾಷೆ? ತೆಲುಗು ಭಾಷೆಯಲ್ಲಿ. ಸಂಸ್ಕೃತದಲ್ಲಿ ಯಾವುದು? ಜಾಂಬವತಿ ಕಲ್ಯಾಣ ಅಂತಂದು ಬರೀತಾನೆ. ಇವೆರಡೂ ಕೂಡ ನಾಟಕಗಳೇ ಆಗಿರ್ತವೆ. ಆನಂತರದ್ದು ಬರ್ತಿದ್ದೆ ನಾವುಗಳು ಬಿರುದುಗಳು ಯಾವುದು ಹಾಗಾದರೆ? ಆತನಿಗೆ ಕನ್ನಡ ರಾಜ್ಯ ರಮಣ ಅಂತ ಬರುತ್ತೆ. ಇದರ ನಂತರದಲ್ಲಿ ಈತನ ಅಳಿಯ, ಕೃಷ್ಣದೇವರಾಯನ ಅಳಿಯ ರಾಮರಾಯ ಆಡಳಿತಕ್ಕೆ ಬರ್ತಾನೆ. ಸೊ ಕೃಷ್ಣದೇವರಾಯನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆತನ ನಾಟಕಗಳು ಅಥವಾ ಕೃತಿಗಳು ಯಾವುದು ಅಂತ ಕೇಳ್ತಾರೆ ಅಷ್ಟೇ, ಮತ್ತೇನು ಕೇಳೋದಿಲ್ಲ. ರಕ್ಕಸ ತಂಗಡಿ ಯುದ್ಧ, ಆತನ ಅಳಿಯ ರಾಮರಾಯನ ರಕ್ಕಸ ತಂಗಡಿ ಯುದ್ಧ ನಡೆಯುತ್ತೆ. ಯಾವಾಗಂತ ನಿಮಗೆ ನಾನು ಹೇಳಿದ್ದೀನಿ. ತುಂಬ ಮುಖ್ಯವಾಗಿರ್ತಕ್ಕಂಥದ್ದು 1565ರಲ್ಲಿ ಆಗುತ್ತೆ. ಯಾವಾಗ? 1565ರಲ್ಲಿ ಯುದ್ಧ ನಡೆಯುತ್ತೆ. ಸೊ ಬಹುಮನಿ ಸುಲ್ತಾನರದಲ್ಲ, ಅದು 5 ರಾಜ್ಯವಾಗಿ ವಿಂಗಡಣೆ ಆಗುತ್ತೆ. ಸೊ ಅಂಥ ಒಂದು ಸಂದರ್ಭದಲ್ಲಿ 5 ರಾಜ್ಯಗಳ ನಡುವೆ ಜಗಳ ಆಗುತ್ತೆ. ಸೊ ಜಗಳವನ್ನು ಬಗೆಹರಿಸಲಿಕ್ಕೆ ರಾಮರಾಯನಿಗೆ ಆಹ್ವಾನ ಕೊಡ್ತಾರೆ. ಇದರ ಲಾಭವನ್ನು ಏನು ಮಾಡ್ತಾನೆ? ರಾಮರಾಯ ಪಡ್ಕೊಂಡು ರಾಜ್ಯ ವಿಸ್ತಾರನ ಮಾಡ್ತಾನೆ. ಇವನು ಮಾಡಿಕೊಂಡು ಅವರ ಜಗಳದಲ್ಲಿ ಹೋಗಿ ರಾಜ್ಯವನ್ನು ವಿಸ್ತಾರ ಮಾಡಿಕೊಳ್ತಾನೆ. ಸೊ ಈತ ರಾಜ್ಯ ವಿಸ್ತಾರ ಮಾಡ್ಕೊಂಡ ನಂತರದಲ್ಲಿ ಅವರಿಗೆ ಮತ್ಸರ ಉಂಟಾಗುತ್ತೆ. ಇದು ಕದನಕ್ಕೆ ಪ್ರಚೋದನೆಯನ್ನು ಕೊಡುತ್ತೆ. ಅಲ್ಲ, ನಮ್ಮ ರಾಜ್ಯವನ್ನು ಈತ ತೊಗೊಂಡ್ಬಿಟ್ನಲ್ಲ, ಜಗಳ ಬಗೆಹರಿಸೋಕೆ ಕರೆದ್ರಂತೆ. ಅವರೆಲ್ಲರೂ ಒಗ್ಗಟ್ಟಾಗ್ತಾರೆ. ಸೊ ಭಿನ್ನಾಭಿಪ್ರಾಯನ ಮರೆತು ಶಾಹಿ ಮತ್ತು ಸುಲ್ತಾನರು ಒಂದಾಗಿ ಯುದ್ಧವನ್ನು ಸಾರ್ತಾರೆ. ಯಾರು? ಅಳಿಯ ರಾಮರಾಯನ ವಿರುದ್ಧ. ಕೃಷ್ಣಾ ನದಿ ತೀರದಲ್ಲಿ 2 ಹಳ್ಳಿಗಳ ನಡುವೆ, ಅದೇ ಹಳ್ಳಿಗಳು ರಕ್ಕಸಗಿ ಮತ್ತು ತಂಗಡಗಿ ಅನ್ನೋಂಥ 2 ಹಳ್ಳಿಗಳ ನಡುವೆ ಯುದ್ಧ ನಡೆಯುತ್ತೆ. ಇಲ್ಲಿ ರಾಮರಾಯ ಸೋಲನ್ನು ಕಾಣ್ತಾನೆ. ಅಲ್ಲಿಗೆ ವಿಜಯನಗರ ಸಾಮ್ರಾಜ್ಯ ಪತನ ಆಗ್ತಾ ಹೋಗುತ್ತೆ. ಈತನ ನಂತರದಲ್ಲಿ ಅಳಿದುಳಿದ ರಾಜ್ಯವನ್ನು ಅರವೀಡು ವಂಶಜರು ಆಳ್ವಿಕೆಯನ್ನು ನಡೆಸ್ತಾರೆ. ಸೊ 1646ರವರೆಗೆ ಆಡಳಿತವನ್ನು ನಡೆಸ್ತಾರೆ. ಸಣ್ಣ ಪುಟ್ಟ ರಾಜ್ಯ, ಅಷ್ಟೇನು ದೊಡ್ಡದಾಗಿರ್ತಕ್ಕಂಥದ್ದಲ್ಲ. ಸೊ ಅಳಿದುಳಿದ ರಾಜ್ಯವನ್ನು ಪೇನುಗೊಂಡ ಚಂದ್ರಗಿರಿ, ವಲ್ಲೂರನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ರಾಜ್ಯಭಾರವನ್ನು ಮಾಡ್ತಾ ಹೋಗ್ತಾರೆ. ಇದಿಷ್ಟು ಸಂಬಂಧಪಟ್ಟಿರ್ತಕ್ಕಂಥ ವಿಷಯ. ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖ ಅಂಶಗಳು ಯಾರು ಅಂತಂದರೆ, ಯಾರು ಸ್ಥಾಪನೆ ಮಾಡಿದರು, ಲಾಂಛನ ಯಾವುದು, ಯಾವಾಗ, ಅನಂತರದಲ್ಲಿ ಪ್ರಮುಖ ಅರಸರು, ಎಷ್ಟು ಅಂಶಗಳು ಬರ್ತವೆ, ಸಂಗಮ ತುಳು, ಆಮೇಲೆ ಸಾಳ್ವ, ಅರವೀಡು. ಅನಂತರದಲ್ಲಿ ಪ್ರಮುಖ ಅರಸರು ಪ್ರೌಢದೇವರಾಯ ಬರ್ತಾನೆ. ಹಜಾರ್ ರಾಮಸ್ವಾಮಿ ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ, ಮಸೀದಿಗಳನ್ನು ಕೊಡ್ತಾನೆ, ಇನ್ನು ಅನೇಕಗಳಾಗಿರ್ತವೆ.
ನಂತರದಲ್ಲಿ ಸಾಳ್ವ ವಂಶದಲ್ಲಿ ನರಸಿಂಹ ಬರ್ತಾನೆ, ದುರ್ಬಲ ಆಗಿರ್ತಾನೆ. ತುಳು ವಂಶದಲ್ಲಿ ಕೃಷ್ಣದೇವರಾಯ ಬರ್ತಾನೆ, ರಾಜ್ಯವನ್ನು ವಿಸ್ತಾರ ಮಾಡ್ತಾನೆ. ನಂತರದಲ್ಲಿ ಆತ 2 ಕೃತಿಯನ್ನು ಬರೀತಾನೆ, ಅಮುಕ್ತ ಮೌಲ್ಯ, ಮತ್ತೊಂದು ಜಾಂಬವತಿ ಕಲ್ಯಾಣ ಅನ್ನುವಂಥದ್ದು. ಒಂದು ಬಿರುದು ಇರುತ್ತೆ, ಕನ್ನಡ ರಾಜ ರಮಾರಮಣ ಅನ್ನುವಂಥದ್ದು. ಆಮೇಲೆ ಅವನ ಹಳೆಯ ರಕ್ಕಸ್ತಂಗಡಿ ಯುದ್ಧದಲ್ಲಿ ಸೋಲ್ತಾನೆ 1565ರಲ್ಲಿ. ಇದಿಷ್ಟು ನೆನಪಿಟ್ಟುಕೊಂಡ್ರೆ ಸಾಕು. ನೆಕ್ಸ್ಟ್ ಟಾಪಿಕ್ ಹೋಗೋಣ. ವಿಜಯನಗರ ಕುರಿತು ವಿದೇಶಿಗರ ಹೇಳಿಕೆ ತುಂಬ ಮುಖ್ಯ. ಪ್ರಶ್ನೆಗಳನ್ನು ಕೇಳೋದಾದರೆ ಇದರಲ್ಲಿ ಕೇಳ್ತಾನೆ. ಡೊಮಿಂಗೋ ಪಾಯಸ ಅನ್ನುವಂತ ಬರ್ತಾನೆ. ಪೋರ್ಚುಗೀಸ್ ಯಾತ್ರಕ ಎಲ್ಲ ಬಗೆಯ ಸರಕುಗಳಿಂದ ಸಮೃದ್ಧವಾದ ಇಂಥ ನಗರಿಯ ಭೂಮಂಡಲ ಮೇಲೆ ಬೇರೆ ಎಲ್ಲೂ ಇಲ್ಲ ಅಂತ ಹೇಳ್ತಾನೆ. ಡೊಮಿಂಗೋ ಪಾಯಸ್ ಪೋರ್ಚುಗೀಸ್ ರಾಯಭಾರಿ ಬರ್ತಾನೆ. ಏನು ಹೇಳ್ತಾನೆ? ಭೂಮಿ ಮೇಲೆ ಇಂಥ ಒಂದು ಸಾಮ್ರಾಜ್ಯವನ್ನು ನೋಡೇ ಇಲ್ಲ ಅಂತ ಹೇಳ್ತಾನೆ. ಅಪಾರ ಮತ್ತು ರತ್ನಗಳನ್ನು ಹಾದಿ ಬೀದಿಗಳಲ್ಲಿ ಇಟ್ಕೊಂಡು ಮಾರ್ತಾಯಿದ್ರು ಅಂತ ಹೇಳ್ತಾನೆ. ನಂತರದಲ್ಲಿ ಪ್ರೌಢದೇವರಾಯನ ಕಾಲದಲ್ಲಿ ಪರ್ಷಿಯಾ ರಾಯಭಾರಿ ಅಬ್ದುಲ್ ರಜಾಕ್ ಇರ್ತಾನಲ್ಲ, ಆತ ಹೇಳ್ತಾನೆ ಭೂಮಿ ಮೇಲೆ ಇಂಥ ರಾಜ್ಯವನ್ನು ಕಣ್ಣು ನೋಡಿಲ್ಲ, ಕಿವಿನೂ ಕೇಳಿಲ್ಲ. ಆಮೇಲೆ ದೇವರಾಯನ ಸೈನ್ಯ ಲಕ್ಷಾವಧಿಯಲ್ಲಿತ್ತು ಅಂತ ಹೇಳ್ತಾನೆ. ಇದು ಎಷ್ಟು ಇಂಪಾರ್ಟೆಂಟು, ಅಬ್ದುಲ್ ರಜಾಕ್ ಮತ್ತು ಡೊಮಿಂಗೋ ಪಾಯಸ್. ನೆಕ್ಸ್ಟ್ ಒನ್, ಅಲ್ಲಿ ಸಮಾಜ ಯಾವಿತ್ತು? ವಿಜಯನಗರ ಸಾಮ್ರಾಜ್ಯದ ಸಮಾಜ ಗ್ರಾಮ ಸಭೆ ಇತ್ತು. ಎಲ್ಲ ಜಾತಿಯ ಸದಸ್ಯರು ಭಾಗವಹಿಸ್ತಾಯಿದ್ರು. ಇವಾಗಲೂ ಕೂಡ ಗ್ರಾಮ ಸಭೆಗಳಾಗುತ್ತವೆ, ಅಷ್ಟೊಂದು ಪರಿಣಾಮಕಾರಿ, ನಿಮಗೆಲ್ಲ ಗೊತ್ತಿರುವಂಥದ್ದು. ನೆಕ್ಸ್ಟ್ ಟಾಪಿಕ್ ಹೋಗೋಣ ನೇರವಾಗಿ. ಪಟ್ಟಣಗಳಲ್ಲಿ ಹಂಜಮಾನ್ ಅನ್ನುವಂಥ ಒಂದು ಗುಂಪಿತ್ತು. ಈ ಹಂಜಮಾನ್ ಅಂತಂದರೆ ಏನು ಅಂತಂದರೆ, ಮಧ್ಯಕಾಲಿನ ಕರ್ನಾಟಕದ ವ್ಯಾಪಾರಿ ಗುಂಪು ಅನ್ನಂತ ವ್ಯಾಪಾರಿ ಗುಂಪು ಮುಸ್ಲಿಮರ ಒಂದು ಸಂಸ್ಥೆಯಲ್ಲಿರುತ್ತೆ ಹಂಜಮಾನ್ ಅನ್ನುವಂಥದ್ದು. ಅದರ ಒಂದು ವ್ಯಾಪಾರ ಸಂಸ್ಥೆ. ಅವರ ಪ್ರತಿನಿಧಿಗಳಿಗೆ ಸ್ಥಾನಮಾನವನ್ನು ಸಭೆಯಲ್ಲಿ ಕೊಡ್ತಾ ಇರ್ತಾರೆ. ಸೊ ಸ್ತ್ರೀಯರಲ್ಲಿ ರಾಣಿಯ ಸೇವೆಯನ್ನು ಮಾಡ್ತಾ ಇರ್ತಾರೆ ಅರಮನೆಯಲ್ಲಿ. ಸಾರ್ವಜನಿಕ ಪ್ರದರ್ಶನವನ್ನು ಗಟ್ಟಿಗಿತ್ತಿಯರು ಕೊಡ್ತಾ ಇರ್ತಾರೆ. ಗೀತಿಯರು ಅಂದರೆ ಕುಸ್ತಿ ಪೈಲ್ವಾನರು ಕೂಡ. ಇಲ್ಲಿ ನವರಾತ್ರಿ ಉತ್ಸವವನ್ನು ಯಾರು ಆರಂಭ ಮಾಡ್ತಾರೆ ಅಂತಂದರೆ ವಿಜಯನಗರ ಅರಸರು, ಇವರೇ ಆರಂಭ ಮಾಡ್ತಾರೆ. ಇದನ್ನು ಒಂದು ಸಾಮಂತ ಅರಸರು ಯಾರಿರ್ತಾರೆ, ಮೈಸೂರು ಅರಸರಿರ್ತಾರೆ. ಮೈಸೂರಿನಲ್ಲಿ ನವರಾತ್ರಿ ಉತ್ಸವನ ನೀವು ನೋಡ್ಬೋದು, ವಿಜೃಂಭಣೆಯಿಂದ ಆರಂಭ ಮಾಡಿರ್ತಾರೆ. ಸೊ ಆರ್ಥಿಕತೆ ಹೇಗಿತ್ತು ವಿಜಯನಗರ ಸಾಮ್ರಾಜ್ಯದ್ದು ಅಂತಂದರೆ, ಆರ್ಥಿಕತೆ ಅಂತಾರಾಷ್ಟ್ರೀಯ ವ್ಯಾಪಾರ ಇತ್ತು. ಸೊ ಮುತ್ತು ರತ್ನ ವ್ಯಾಪಾರ ಮಾಡ್ತಾಯಿದ್ರು, ಬಂದರುಗಳು ರಫ್ತು ಮಾಡ್ತಾಯಿದ್ರು, ಆಮದು ಕೂಡ ಮಾಡ್ಕೊಳ್ತಾಯಿದ್ರು. ನೆಕ್ಸ್ಟ್ ಇಲ್ಲಿ ಧರ್ಮ ಏನಿತ್ತು, ಎಲ್ಲ ಧರ್ಮಗಳಿಗೂ ದತ್ತಿ ದಾನವನ್ನು ಕೊಡ್ತಾಯಿದ್ರು. ಧರ್ಮ ಸ್ವಾತಂತ್ರ್ಯ ಇತ್ತು. ಮಸೀದಿ ನಿರ್ಮಾಣವನ್ನು ಮಾಡುತ್ತಾಯಿದ್ರು. ಪೋರ್ಚುಗೀಸರ ಜೊತೆ ಸ್ನೇಹಮಯವಾಗಿದ್ದರು. ಸೊ ಅಲ್ಲಿ ಪೋರ್ಚುಗೀಸರಿಂದ ಕ್ರೈಸ್ತ ಧರ್ಮನೂ ಬಂತು, ಅವ್ರಿಗೆ ಆಶ್ರಯನ ಕೊಟ್ಟಿದ್ದರು. ಸಾಹಿತ್ಯ ಹೇಗಿತ್ತು? ಸಂಸ್ಕೃತ, ಕನ್ನಡ, ತೆಲುಗು 3 ಭಾಷೆಗಳು ಇಲ್ಲಿ ಅಭಿವೃದ್ಧಿ ಹೊಂದ್ತವೆ. ತೆಲುಗು ಸಾಹಿತ್ಯದ ಸುವರ್ಣ ಯುಗ ಯಾವುದು ಅಂತಂದರೆ ಅದು ವಿಜಯನಗರ. ಕುಮಾರವ್ಯಾಸ, ಕನ್ನಡದಲ್ಲಿ ನಾರಾಯಣಪ್ಪ ಅಂತ ಕರೀತಾರಲ್ಲ ಇನ್ನೊಂದು ಹೆಸರು, ಆತ ಒಂದು ಕೃತಿಯನ್ನು ಬರೆದಾನೆ, ಕರ್ನಾಟಕ ಭಾರತ ಕಥಾಮಂಜರಿ. ಪ್ರಮುಖವಾಗಿರ್ತಕ್ಕಂಥ ಟಾಪಿಕ್ಕು. ವಿಜಯನಗರ ಸಾಮ್ರಾಜ್ಯದಲ್ಲಿ ಕೇಳಬಹುದಾಗಿರ್ತಕ್ಕಂಥ ಅಂಶ. ಕುಮಾರವ್ಯಾಸ ಯಾವ ಕೃತಿಯನ್ನು ಬರ್ತಾನೆ? ಕರ್ನಾಟಕ ಭಾರತ ಕಥಾಮಂಜರಿ. ಚಾಮರಸ ಯಾವುದು ಕೃತಿಯನ್ನು ಬರ್ತಾನೆ? ಪ್ರಭುಲಿಂಗ ಲೀಲೆ. ರತ್ನಾಕರ ವರ್ಣಿ ಯಾವುದು ಬರ್ತಾನೆ? ಭರತೇಶ ವೈಭವ. ಇವೆಲ್ಲವೂ 10th ಕ್ಲಾಸ್ನಲ್ಲಿ ಒಂದೊಂದು ಟಾಪಿಕ್ ಪಾಠ ಇರುತ್ತೆ, ಅವ್ರ ಬಗ್ಗೆ ನೋಡ್ಕೊತಾರೆ ಸಾಕು. ಕವಿಗಳು, ಅವ್ರ ಕೃತಿಗಳು: ಕುಮಾರವ್ಯಾಸ ಕನ್ನಡ ಭಾರತ ಕಥಾಮಂಜರಿ, ಚಾಮರಸ ಪ್ರಭುಲಿಂಗ ಲೀಲೆ, ರತ್ನಾಕರ ವರ್ಣಿ, ಭರತೇಶ ವೈಭವ ಎಲ್ಲವೂ ಕನ್ನಡದ್ದೇ. ನೆಕ್ಸ್ಟ್ ಒಂದು ನೋಡೋಣ. ಸಂಗೀತ, ನೃತ್ಯ, ಚಿತ್ರ ಸಂಗೀತಕ್ಕೆ ಆಶ್ರಯವನ್ನು ಕೊಟ್ಟಿರ್ತಾರೆ. ಸೊ ಪುರಂದರದಾಸರು, ಕನಕದಾಸರು ಇಲ್ಲಿ ಪ್ರಮುಖವಾಗಿ ಬರುವಂಥದ್ದು. ಪುರಂದರದಾಸರು ಕೀರ್ತನೆಗಳನ್ನು ಬರೀತಾರೆ. ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಅನ್ನಿಸ್ಕೊಳ್ತಾರೆ ಪುರಂದರದಾಸರು. ಇನ್ನು ಅವರದೇ ಕಾಲದಲ್ಲಿ ಹೆಚ್ಚು ಕಡಿಮೆ ಅವರದೇ ಕಾಲದಲ್ಲಿ ಬರ್ತಾರೆ ಯಾರು? ಕನಕದಾಸರು. ಈ ಕನಕದಾಸರು 4 ಕೃತಿಗಳನ್ನು ಬರೀತಾರೆ. ಕನಕದಾಸರದ್ದು ಯಾವಾಗಲೂ ಕೂಡ ಒಂದು ಪ್ರಶ್ನೆಯನ್ನು ಯಾವುದೇ ಒಂದು ಪರೀಕ್ಷೆಯಲ್ಲಿ ಕೇಳ್ತಾರೆ. ಕೃತಿಗಳು, ತಂದೆ ತಾಯಿ ಯಾರು, ಹೀಗೆ. ಸೊ ಕೃತಿಗಳು ಇಲ್ಲಿ ಇಂಪಾರ್ಟೆಂಟ್ ಆಗಿದೆ. ಮೋಹನ ತರಂಗಿಣಿ, ರಾಮಧಾನ್ಯ ಚರಿತೆ, ನಳಚರಿತ್ರೆ, ಹರಿಭಕ್ತಿ ಸಾರ, ಇವು 4 ಕೃತಿಗಳು. ಹೌದಾ? ನೆಕ್ಸ್ಟ್ ಒಂದು ಶಿಲ್ಪಕಲೆ.
ಶಿಲ್ಪಕಲೆಗಳು ಅಂತಂದರೆ ಕನಶಿಲೆ ಗ್ರಾನೈಟನ್ನು ಬಳಸಿ ಶಿಲ್ಪಗಳನ್ನು ಬಳಸ್ತಾಯಿದ್ರು. ಹಂಪಿಯ ಹಜಾರರಾಮಸ್ವಾಮಿ ದೇವಸ್ಥಾನ ಇದನ್ನು ಪ್ರೌಢದೇವರಾಯ ಕಟ್ಟಿಸ್ತಾನೆ. ವಿಜಯ ವಿಠ್ಠಲ ಸ್ವಾಮಿ ದೇವರಾಯ ಅಚ್ಯುತರಾಯ ಕಟ್ಟಿಸ್ತಾನೆ. ಶೃಂಗೇರಿ ವಿದ್ಯಾಶಂಕರ ದೇವಾಲಯ ತುಂಬ ಮುಖ್ಯವಾದ ಶೃಂಗೇರಿಯಲ್ಲಿ ತುಂಬ ಅದ್ಭುತವಾಗಿರ್ತಕ್ಕಂಥ ದೇವಸ್ಥಾನ ಇದೆ. ಸೊ 1000 ಕಂಬಗಳ ಮಂಟಪ ಕಟ್ಟಿದ್ದಾರೆ. ತುಂಬ ಒಳ್ಳೆಯದಿದೆ. ಮೂಡುಬಿದಿರೆ 1000 ಕಂಬಗಳ ಬಸ್ ಇದೆ. ಒಂದ್ಸಲ ಹೋಗಿ ಬರಲೇಬೇಕು. ಇದು ಕೂಡ ವಿಜಯನಗರ ಕಾಲದ್ದು. ಇನ್ನು ಏಕಶಿಲಾ ವಿಗ್ರಹಗಳು ಸಾಸಿವೆ ಕಾಳು ಗಣಪ, ಕಡಲೆಕಾಳು ಗಣೇಶ, ಲಕ್ಷ್ಮೀ ನರಸಿಂಹ ಇವೆಲ್ಲ ನೋಡಲಿಕ್ಕೆ ಹಂಪಿಲಿ ಸಿಗುತ್ತವೆ. ವಿಠ್ಠಲ ಸ್ವಾಮಿ ದೇವಾಲಯ ಏಕಶಿಲಾ ರಥ ಹಂಪಿಲಿದೆ, ನೋಡ್ಬೋದು ನೀವು ಕಲ್ಲಿನ ರಥ. ಕಾರ್ಕಳ ಮತ್ತು ವೇಣೂರಿನಲ್ಲಿ ಏಕಶಿಲಾ ವಿಗ್ರಹಗಳು ಅಂತಂದರೆ ಗೊಮ್ಮಟೇಶ್ವರನ ಮೂರ್ತಿಗಳು ಇವರ ಕಾಲದಲ್ಲಿ ನಿರ್ಮಾಣ ಆಗಿದ್ದು. ಆನಂತರದಲ್ಲಿ ಬೊಮ್ಮನಿ ರಾಜ್ಯ ಟಾಪಿಕ್ ಬರುತ್ತೆ. ಮುಂದಿನ ಟಾಪಿಕಲ್ಲಿ ನೋಡೋಣ. 1347 ಸ್ಥಾಪನೆ ಆಗಿರುತ್ತೆ. ರಾಜಧಾನಿ ಬಂದ್ಬಿಟ್ಟು ಕಲಬುರಗಿ, ನಂತರ ಬೀದರು. ಇದರ ಸ್ಥಾಪಕ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ ಅಂತ. ಮುಂದಿನ ಟಾಪಿಕಲ್ಲಿ ಡೀಟೇಲಾಗಿ ನೋಡೋಣ. ಥ್ಯಾಂಕ್ ಯು ವೆರಿ ಮಚ್.